ರಾಜ್ಯ 7ನೇ ವೇತನ ಆಯೋಗದ ಅಧ್ಯಕ್ಷರಾಗಿರುವಂತಹ ಸುಧಾಕರ್ ರಾವ್ ಅವರ ನೇತೃತ್ವದಲ್ಲಿ ಅವರ ಸದಸ್ಯರೊಳಗೊಂಡು ಇವತ್ತು 16ನೇ ತಾರೀಕು ಮಾರ್ಚ್ 24ರಂದು ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯ ಸಾಹೇಬರಿಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಮನವಿಗಳು ಬೇಡಿಕೆಗಳ ಸಂಗತಿಗಳನ್ನು ಉಲ್ಲೇಖಿಸಿ ಒಂದು ಸಂಕ್ಷಿಪ್ತವಾಗಿರುವಂತಹ ವರದಿಯನ್ನ ಘನ ಸರ್ಕಾರಕ್ಕೆ ಇಂದು ವೇತನ ಆಯೋಗ ವರದಿಯನ್ನ ಸಲ್ಲಿಸಿದೆ. ಈ ಒಂದು ವರದಿಯಲ್ಲಿ ಪ್ರಮುಖವಾಗಿರುವಂತಹ ಶಿಫಾರಸುಗಳನ್ನು ಕೂಡ ಮಾನ್ಯ ಅಧ್ಯಕ್ಷರು ಮಾಡಿರುತ್ತಾರೆ. ವಿಶೇಷವಾಗಿ ದಿನಾಂಕ 1/7/22ಕ್ಕೆ ಇದ್ದಂತೆ ರಾಜ್ಯ ಸರ್ಕಾರಿ ನೌಕರ ಮೂಲ ವೇತನವನ್ನ 27.50ಕ್ಕೆ ಹೆಚ್ಚಿಸಿ ಫಿಟ್ಮೆಂಟ್ ಅನ್ನ ನಿಗದಿಪಡಿಸಲಿಕ್ಕೆ ಶಿಫಾರಸನ್ನ ಮಾಡಿರುತ್ತದೆ. ಅದರ ಜೊತೆ 1/7/22ಕ್ಕೆ ಇದ್ದಂತಹ 31% ತುಟ್ಟಿ ಭತ್ಯೆಯನ್ನ ವಿಲೀನಗೊಳಿಸುವಂತದ್ದು ಮತ್ತೆ ಮೇಲಿನ 27.50ರಷ್ಟು ಈ ಹಿಂದೆ ಏನು ಫಿಟ್ಮೆಂಟ್ ಕೊಟ್ಟಿದ್ರು ಎರಡೂ ಕೂಡ ಸೇರಿ 58.50ರಷ್ಟು ಮೂಲ ವೇತನದಲ್ಲಿ ಹೆಚ್ಚಳವನ್ನು ಮಾಡಲಿಕ್ಕೆ ಶಿಫಾರಸನ್ನು ಕೂಡ ಮಾಡಿರುವಂತದ್ದು. ರಾಜ್ಯ ಸರ್ಕಾರಿ ನೌಕರ ಮೂಲ ವೇತನ ಡಿ ದರ್ಜೆ ನೌಕರದ 17,000 ಇತ್ತು, ಅದನ್ನ 27,000ಕ್ಕೆ ಹೆಚ್ಚಿಸುವಂತ ಕೆಲಸವನ್ನ ಮಾಡಿದೆ. ಕ್ಲಾಸ್ 1 ಆಫೀಸರ್ ಟಾಪ್ ಸ್ಕೇಲ್ 1,04,600 ಏನಿತ್ತು ಅದನ್ನ 2,41,200ಕ್ಕೆ ಹೆಚ್ಚಳವನ್ನ ಮಾಡಲಿಕ್ಕೆ ಶಿಫಾರಸನ್ನ ಮಾಡಿದೆ. ಅದರ ಜೊತೆ ಎಲ್ಲ ರಾಜ್ಯ ಸರ್ಕಾರಿ ನೌಕರಿಗೆ 1/7/22ರಿಂದ ನಮ್ಮ ಏನು 6ನೇ ವೇತನ ಆಯೋಗದ ಅವಧಿ ಮುಗಿತದೆ ಜೂನ್ಗೆ 1/7/22ರಿಂದ ಎಲ್ಲ ವೇತನ ಮತ್ತು ಭತ್ಯೆಗಳನ್ನ ಕಾಲ್ಪನಿಕವಾಗಿ ನಿಗದಿಗೊಳಿಸಿ ಅನುಷ್ಠಾನಗೊಳಿಸಲಿಕ್ಕೂ ಕೂಡ ಶಿಫಾರಸನ್ನ ಮಾಡಿದೆ. ಅದರ ಜೊತೆ ನಮ್ಮ ವಾರ್ಷಿಕ ವೇತನ ಬಡ್ತಿಯ ದರವನ್ನ ನಾವು ಸೆಂಟ್ರಲ್ ಗವರ್ಮೆಂಟ್ 3% ಅಂತ ಕೇಳಿದ್ವಿ, ಅದನ್ನ ಮುಂದಿನ ಸೆಂಟ್ರಲ್ ಗವರ್ಮೆಂಟ್ ಬಂದಂತ ಸಂದರ್ಭದಲ್ಲಿ ಆ ಬೆನಿಫಿಟ್ ಅನ್ನು ತೆಗೆದುಕೊಳ್ಳಿ ಈಗ 400ರಿಂದ 650ಕ್ಕೆ ಕನಿಷ್ಠ ಹಂತದನ್ನ ಜಾಸ್ತಿ ಮಾಡಿದೆ. 3,100ರಿಂದ 5,000ಕ್ಕೆ ಒಂದು ವಾರ್ಷಿಕ ಬಡ್ತಿಯ ದರಗಳನ್ನು ಕೂಡ ಹೆಚ್ಚಿಗೆ ಮಾಡಿ ಶಿಫಾರಸನ್ನು ಕೂಡ ಮಾಡಿದೆ. ಅದರ ಜೊತೆ ನಮ್ಮ ರಾಜ್ಯ ಸರ್ಕಾರಿ ನೌಕರಿಗೆ ಪ್ರತಿ 6 ತಿಂಗಳಿಗೊಮ್ಮೆ ನೀಡುವಂತ ತುಟ್ಟಿ ಭತ್ಯೆಯನ್ನ ಅದೇ ರೀತಿಯಲ್ಲೂ ಕೂಡ ಮುಂದುವರಿಸಿ ಏನು ಕೇಂದ್ರ ಸರ್ಕಾರ ಕೊಡುವಂತ 1% ತುಟ್ಟಿ ಭತ್ಯೆಗೆ 0.722 ರೇಷಿಯೋನಲ್ಲಿ ಅಂದ್ರೆ 0.72% ರೇಷಿಯೋನಲ್ಲಿ ಆ ಒಂದು ತುಟ್ಟಿ ಭತ್ಯೆಯನ್ನು ಕೊಡಲಿಕ್ಕೆ ಕೂಡ ವೇತನ ಆಯೋಗ ಸರ್ಕಾರಕ್ಕೆ ಶಿಫಾರಸನ್ನ ಮಾಡಿದೆ. ಅದರ ಜೊತೆ ಕೇಂದ್ರ ಸರ್ಕಾರಿ ನೌಕರರಿಗೆ ಮತ್ತೆ ಏನು ವೇತನ ಆಯೋಗವನ್ನ ಕೇಂದ್ರ ಮಾದರಿ ವೇತನವನ್ನ ಪರಿಷ್ಕರಣೆ ಮಾಡಿದಾಗ ನಮ್ಮ ರಾಜ್ಯ ಸರ್ಕಾರಿ ನೌಕರಿಗೂ ಕೂಡ ಆ ಸಂದರ್ಭದಲ್ಲಿ ಸರ್ಕಾರವು ಕೇಂದ್ರ ವೇತನ ಆಯೋಗವನ್ನ ಜಾರಿಗೊಳಿಸಲಿಕ್ಕೆ ಕೂಡ ಶಿಫಾರಸನ್ನ ವೇತನ ಆಯೋಗ ಮಾಡಿರುವಂತದ್ದು. ಅದರ ಜೊತೆ ಸಿ ಮತ್ತೆ ಡಿ ದರ್ಜೆ ನೌಕರಿಗೆ ಇರುವಂತ GIS ಮಾಸಿಗೆ ವಂತಿಗೆಯನ್ನ ಈಗಿರುವಂತ ಮೊತ್ತವನ್ನ 100 ಪಟ್ಟು ಹೆಚ್ಚಳ ಮಾಡಬೇಕು. ಗ್ರೂಪ್ AB ಆಫೀಸರ್ಸ್ಗೆ 50% ಗ್ರೂಪ್ ಇನ್ಶೂರೆನ್ಸ್ ಮೊತ್ತವನ್ನ ಜಾಸ್ತಿ ಮಾಡಿದ್ರೆ ನಮಗೆ ಬೆನಿಫಿಟ್ಗಳು ಕೂಡ ಜಾಸ್ತಿ ಬರುತ್ತೆ ಅನ್ನೋದು ಕೂಡ ರಿಕ್ವೆಸ್ಟ್ ಅನ್ನ ಮಾಡಿದಿವಿ, ಅದನ್ನು ಕೂಡ ಕನ್ಸಿಡರ್ ಮಾಡಿದೆ. ಈಗಿರುವಂತ ಹಾಲಿ ಏನು ಮನೆ ಬಾಡಿಗೆ ಭತ್ಯೆ A ಟೈರ್ ಸಿಟೀಸ್ ಗಳಿಗೆ 24 ಇತ್ತು ಅದನ್ನ 20 ಮಾಡಿದೆ, ಗ್ರೂಪ್ B ಸಿಟೀಸ್ ಗಳಿಗೆ 16 ಇತ್ತು ಅದನ್ನ 15 ಮಾಡಿದೆ. ಹಾಗೆ ಉಳಿದಂತ ಪ್ರದೇಶಗಳಿಗೆ ಏನು 8 ಇತ್ತು ಅದನ್ನ 10% ಕಡಿಮೆ ಮಾಡಿ 7.5%ಗೆ ಕೂಡ ಶಿಫಾರಸನ್ನ ಈ ವೇತನ ಆಯೋಗ ಮಾಡಿದೆ. ಹಾಗೆ CCA ನಗರ ಪರಿಹಾರ ಭತ್ಯೆಗಳನ್ನ 600ರಿಂದ 900ಕ್ಕೆ AB ಕ್ಯಾಟಗರಿ ಅಫಿಷಿಯಲ್ಸ್ಗೆ ರೆಕಮೆಂಡ್ ಮಾಡಿದೆ. ಸಿ ಮತ್ತೆ ಡಿ ದರ್ಜೆ ನೌಕರಿಗೆ 500ರಿಂದ 750 ರೂಪಾಯಿವರೆಗೆ ಕೂಡ ಅದನ್ನ ಎಕ್ಸ್ಟೆನ್ಷನ್ ಕೂಡ ಮಾಡಿದೆ. ಅದ್ರ ಜೊತೆ ಸಮವಸ್ತ್ರ ಭತ್ಯೆ ಇರ್ಬೋದು, XTCಗಳಿರ್ಬೋದು ಅಥವಾ ದಿನಭತ್ಯೆಗಳಿರ್ಬೋದು ಅಥವಾ ವರ್ಗಾವಣೆ ಅಲೋಯನ್ಸ್ಗಳಿರ್ಬೋದು, ಇದೆಲ್ಲದನ್ನು ಕೂಡ 25% ಹಾಲಿ ಇರುವಂತ ದರಕ್ಕೆ 25% ಹೆಚ್ಚಳಕ್ಕೆ ಶಿಫಾರಸನ್ನ ಮಾಡಿದೆ. ಅದ್ರ ಜೊತೆ ವಿಕಲಚೇತನ ನೌಕರರಿಗೆ ಸಾಕಷ್ಟು ಅಂಗವಿಕಲ ನೌಕರಿಗೆ ಸಾಕಷ್ಟು ಬೆನಿಫಿಟ್ ಗಳನ್ನ ಕೊಟ್ಟಿದೆ. ಅವರ ವಿಕಲಚೇತನ ಮಕ್ಕಳ ಶೈಕ್ಷಣಿಕ ಭತ್ಯೆಯನ್ನ 1000ರಿಂದ 2000ಗೆ ರೆಕಮೆಂಡ್ ಮಾಡಿದೆ. ಅದ್ರ ಜೊತೆ 4 ಚಕ್ರ ವಾಹನ ಖರೀದಿ ಮಾಡೋದಕ್ಕೆ 3 ಲಕ್ಷದಿಂದ 6 ಲಕ್ಷಕ್ಕೆ, ಅದರ ಜೊತೆ 2 ವೀಲರ್ ತಗೊಳ್ಳೋರಿಗೆ 50,000ರಿಂದ 80,000ವರೆಗೆ ಹೆಚ್ಚಳವನ್ನು ಕೂಡ ವೆಹಿಕಲ್ ಲೋನ್ಗಳನ್ನು ಕೂಡ ಕೊಟ್ಟಿದೆ. ಹೌಸಿಂಗ್ ಲೋನ್ ಗ್ರೂಪ್ ಎ ಆಫೀಸರ್ಗೆ 65 ಲಕ್ಷವರೆಗೆ ಲೋನ್ ಗಳನ್ನ ಕೊಡ್ಲಿಕ್ಕೆ ಹೌಸ್ ಬಿಲ್ಡಿಂಗ್ ಅಡ್ವಾನ್ಸ್ ಗಳಿಗೆ ರೆಕಮೆಂಡ್ ಮಾಡಿದೆ. ಇತರೆ ನೌಕರಿಗೆ 40 ಲಕ್ಷವನ್ನ ಕೊಡೋದಕ್ಕೆ ಕೂಡ ಅದು ರೆಕಮೆಂಡ್ ಅನ್ನ ಮಾಡಿದೆ. ಆಮೇಲೆ ನಮ್ಮ ನೌಕರಿಗೆ ಸೇವಾವಧಿಯಲ್ಲಿ LTC ಅನ್ನ ಕೊಡ್ತಾ ಇರಲಿಲ್ಲ, 2 ಬಾರಿ ಇತ್ತು, ಅದನ್ನ 3 ಬಾರಿ ಕೊಡಬೇಕು ಅನ್ನುವಂಥದ್ದನ್ನು ಕೂಡ ರೆಕಮೆಂಡೇಶನ್ ಅನ್ನ ಮಾಡಿದೆ. ಹಾಗೆ ಮೆಡಿಕಲ್ ಅಲೋಯನ್ಸ್ ಗ್ರೂಪ್ ಡಿ ಮತ್ತೆ ಸಿ ನೌಕರರಿಗೆ 200 ರೂಪಾಯಿ ಇತ್ತು, ಅದನ್ನ 500 ಮಾಡ್ಲಿಕ್ಕೆ ಕೂಡ ಪೇ ಕಮಿಷನ್ ರೆಕಮೆಂಡೇಶನ್ ಅನ್ನು ಕೂಡ ಮಾಡಿದೆ. ಅದ್ರ ಜೊತೆ ಸರ್ಕಾರಿ ನೌಕರರು ಕೂಡ ತಮ್ಮ ಕುಟುಂಬದ ಸದಸ್ಯರು ಮಕ್ಕಳು ಆ ತರದಲ್ಲಿ ಮಕ್ಕಳುಗಳನ್ನ ಆರೈಕೆ ಮಾಡ್ಲಿಕ್ಕೆ ಒಂದು ಹೊಸ ಯೋಜನೆಯನ್ನ ಆರೈಕೆ ಯೋಜನೆ ಎನ್ನುವಂಥದ್ದು ಕೂಡ ಜಾರಿಗೆ ತಂದಿದೆ. 180 ದಿನಗಳವರೆಗೆ ಗರಿಷ್ಠ ರಜೆಗಳನ್ನು ಕೊಡಬಹುದು. ಕೊಡುವಂತ ಸಂದರ್ಭದಲ್ಲಿ 50% ಸ್ಯಾಲರಿಯನ್ನ ತೆಗೆದುಕೊಳ್ಬೇಕು ಅನ್ನುವಂತ ಒಂದು ಹೊಸ ಯೋಜನೆಯನ್ನ ನಮ್ಮ ನೌಕರಿಗೆ ಕೊಟ್ಟಿದೆ. ಬಹುಶಃ ಮಹಿಳಾ ನೌಕರಿಗಿಂತ ಕೊಟ್ಟಿದ್ರು, ಈ ಪುರುಷ ನೌಕರಿಗೂ ಕೂಡ ಸೇರ್ಕೊಂಡು ಈ ಒಂದು ಆರೈಕೆ ರಜೆ ಎನ್ನುವಂತ ಒಂದು ಹೊಸ ಯೋಜನೆಯನ್ನ ಸರ್ಕಾರ ಜಾರಿಗೆ ತಂದಿದೆ. ಅದನ್ನ ತರಲಿಕ್ಕೆ ವೇತನ
ಶಿಫಾರಸನ್ನ ಮಾಡಿದೆ. ಹಾಗೇನೆ ಯಾರಾದ್ರೂ 2 ತಿಂಗಳ ಮಕ್ಕಳು ಇರುವಂತ ಸಂದರ್ಭದಲ್ಲಿ, ಅಂದ್ರೆ ನವಜಾತ ಶಿಶು ಇರುವಂತ ಸಂದರ್ಭದಲ್ಲಿ ಯಾರೊಬ್ಬ ನೌಕರ ಕೆಲಸಕ್ಕೆ ಸೇರೋದಕ್ಕೆ ಮುಂಚಿತವಾಗಿ ಡೆಲಿವರಿ ಆಗಿರುತ್ತೆ 2 ತಿಂಗಳು ಮುಂಚೆ ಅಂತ ಹೇಳಿದ್ರೆ, ಅಂತಹ ಮಹಿಳಾ ನೌಕರ ಕೆಲಸಕ್ಕೆ ಸೇರಿದ ಮೇಲೆ 2 ತಿಂಗಳಾಗಿರುತ್ತೆ, ಅವಾಗ ರಜೆ ಕೊಡ್ಬೇಕು ಅನ್ನುವಂತ ಒಂದು ಸಾಕಷ್ಟು ಗೊಂದಲಗಳಿತ್ತು. ಅವರಿಗೆ 18 ವಾರಗಳ ಕಾಲ ಆ ಶಿಶುಜಾತ ಸಣ್ಣ ನವಜಾತ ಶಿಶುವನ್ನ ನೋಡ್ಕೊಳ್ಳಿಕ್ಕೆ ಹೆರಿಗೆ ರಜೆಗೆ ಕೂಡ ಶಿಫಾರಸನ್ನು ಕೂಡ ವೇತನ ಆಯೋಗ ಮಾಡಿದೆ. ಅದ್ರ ಜೊತೆ ನಮ್ಮ ನೌಕರ ಡಿಮ್ಯಾಂಡ್ ಕೂಡ ಇತ್ತು. ಇವತ್ತಿನ ಕೆಲಸದ ಒತ್ತಡ ಮತ್ತೆ ಕೆಲಸದ ವಿರಾಮ ಮತ್ತೆ ಒಂದು ಗುಣಮಟ್ಟದ ಸೇವೆಗಳನ್ನ ನೌಕರರು ಕೊಡ್ಲಿಕ್ಕೆ ವಾರದಲ್ಲಿ 5 ದಿನಗಳ ರಜಾ ಅವಧಿಯನ್ನು ಕೂಡ ಪರಿಚಯಿಸಲಿಕ್ಕೆ ವೇತನ ಆಯೋಗ ಸರ್ಕಾರಕ್ಕೆ ಶಿಫಾರಸನ್ನು ಕೂಡ ಮಾಡಿದೆ. ಹಲವಾರು ಇಲಾಖೆ ನೌಕರರಿಗೆ ಒಂದು ಕ್ವಾಲಿಟಿ ಟ್ರೈನಿಂಗ್ ಗಳೆಲ್ಲ ಆಗ್ಬೇಕು ಅಂತ ಹೇಳಿ ಸಮಗ್ರ ತರಬೇತಿ ಯೋಜನೆಯನ್ನು ಕೂಡ ಇವತ್ತು ಸರ್ಕಾರ ಶಿಫಾರಸನ್ನ ಮಾಡಿದೆ. ಅದ್ರ ಜೊತೆ ಅನೇಕ ಜನ ಪೆನ್ಷನ್ ಹೋಲ್ಡರ್ಸ್ಗೆ ಈ ಹಿಂದೆ ಇದ್ದಂತ 50% ಪೆನ್ಷನ್ ಇರ್ಬೋದು, ಫ್ಯಾಮಿಲಿ ಪೆನ್ಷನ್ ನಮಗೆ 30% ಏನಿತ್ತು ಅದನ್ನೇ ಮುಂದುವರಿಸಲಿಕ್ಕೆ ರೆಕಮೆಂಡೇಶನ್ ಕೂಡ ಮಾಡಿದೆ. 13,000 ಕನಿಷ್ಠ ಪೆನ್ಷನ್ ಮತ್ತೆ 1,20,600 ರೂಪಾಯಿ ಗರಿಷ್ಠ ಪೆನ್ಷನ್ಗೆ ಕೂಡ ರೆಕಮೆಂಡ್ ಮಾಡಿದೆ. ಆಮೇಲೆ ರಿಟೈರ್ಡ್ ಆಫೀಷಿಯಲ್ಸ್ಗೆ 70ರಿಂದ 80 ವರ್ಷ ರಿಟೈರ್ಡ್ ಆಗಿ 70ರಿಂದ 80 ವರ್ಷದಲ್ಲಿ ಇರುವಂತ ನಿವೃತ್ತ ಪಿಂಚಣಿದಾರರಿಗೆ 10% ಪಿಂಚಣಿಯಲ್ಲಿ ಹೆಚ್ಚಿನ ಮೊತ್ತವನ್ನು ಕೊಡ್ಲಿಕ್ಕೆ ಕೂಡ ಶಿಫಾರಸನ್ನು ಮಾಡಿದೆ. ಯಾರಾದ್ರೂ ನೌಕರರು ಪಿಂಚಣಿದಾರರು ಮರಣ ಹೊಂದಿದ್ರೆ ಅವರಿಗೆ 10,000 ಶವ ಸಂಸ್ಕಾರ ವೆಚ್ಚವನ್ನು ಅವ್ರ ಕುಟುಂಬದ ಸದಸ್ಯರು ನೀಡಲಿಕ್ಕೆ ರೆಕಮೆಂಡ್ ಮಾಡಿದೆ. ಹಾಗೆ ಪಿಂಚಣಿದಾರರಿಗೆ ಹೆಲ್ತ್ ಸ್ಕೀಮ್ ಅನ್ನ, ಸಂಧ್ಯಾ ಕಿರಣ ಅಂತ ಹೆಲ್ತ್ ಸ್ಕೀಮ್ ಅನ್ನ ಕೂಡಲೇ ಶೀಘ್ರವಾಗಿ ಕೊಡ್ಲಿಕ್ಕೆ ಕೂಡ ವೇತನ ಆಯೋಗ ಶಿಫಾರಸು ಮಾಡಿದೆ. ಅಲ್ಲಿವರೆಗೆ ಅವರಿಗೆ ಪ್ರತಿಯೊಬ್ಬ ನಿವೃತ್ತ ನೌಕರಿಗೆ 500 ರೂಪಾಯಿ ಹಣವನ್ನು ಕೂಡ ಕೊಡ್ಲಿಕ್ಕೆ ಶಿಫಾರಸನ್ನ ವೇತನ ಆಯೋಗ ಮಾಡಿದೆ. ಅದ್ರ ಜೊತೆ ಇದರಲ್ಲೆಲ್ಲದ್ರ ಜೊತೆ ಅನೇಕ ನಿಗಮ ಮಂಡಳಿ, ಪ್ರಾಧಿಕಾರ, ಸ್ವಾಯತ್ತ ಸಂಸ್ಥೆ, ಸ್ಥಳೀಯ ಸಂಸ್ಥೆ ನೌಕರರು ಕೂಡ ಈ ಎಲ್ಲ ಯೋಜನೆಗಳನ್ನ ವಿಸ್ತರಿಸಲಿಕ್ಕೆ ಇವತ್ತು ಈ ಒಂದು ವೇತನ ಆಯೋಗ ತನ್ನ ವರದಿಯಲ್ಲಿ ಶಿಫಾರಸನ್ನ ಮಾಡಿದೆ. ನಾನು ಈ ಬಾರಿ ಈ ಸಂದರ್ಭದಲ್ಲಿ ನಮ್ಮೆಲ್ಲ ವಿವಿಧ ವೃಂದಗಳ ವೇತನ ತಾರತಮ್ಯ ಇರ್ಬೋದು ಅಥವಾ ಇನ್ನಿತರ ಇಲಾಖೆಗಳ ಸಮಸ್ಯೆಗಳನ್ನ ಆದಷ್ಟು ಬೇಗ ಇನ್ನೊಂದು ವರದಿಯನ್ನು ಕೂಡ ವೇತನ ಆಯೋಗ ಸರ್ಕಾರಕ್ಕೆ ಸಲ್ಲಿಸಲಿಕ್ಕೆ ಒಂದಿಷ್ಟು ಸಮಯಾವಕಾಶ ಸಿಗುತ್ತೆ. ಆ ಎಲ್ಲ ವೇತನ ತಾರತಮ್ಯ ಇಲಾಖೆ ಸಮಸ್ಯೆಗಳನ್ನ ಆದಷ್ಟು ಬೇಗ ಕ್ರೋಢೀಕರಿಸಿ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಸಲಿಕ್ಕೆ ಮತ್ತೊಮ್ಮೆ ನಾನು ವೇತನ ಆಯೋಗಕ್ಕೆ ವಿನಂತಿಯನ್ನು ಮಾಡ್ತೇನೆ. ಇನ್ನೂ ಹಲವಾರು ಇಲಾಖೆಗಳ ಪೇ ಅನಾಮಲೀಸ್ಗಳಿರ್ಬೋದು, ಇಲಾಖೆಗಳ ಬೇರೆ ಬೇರೆ ವಿಚಾರಗಳನ್ನು ಕೂಡ ಪ್ರಸ್ತಾಪವನ್ನ ಇದರಲ್ಲಿ ಮಾಡಿಲ್ಲ. ಸೊ ಇದ್ರ ಜೊತೆ ವೇತನ ಆಯೋಗ NPS ಬಗ್ಗೆ ಕೂಡ ಒಂದು ಸಂದೇಶವನ್ನು ಕೊಟ್ಟಿದೆ. ಈಗಾಗಲೇ ಸರ್ಕಾರ NPS ಅನ್ನ ರದ್ದುಪಡಿಸುವಂತ ವಿಚಾರಕ್ಕೆ ಈಗಾಗಲೇ ಸಮಿತಿಯನ್ನು ರಚನೆ ಮಾಡಿದೆ. ನಮ್ಮಲ್ಲಿ ಬಂದಿರುವಂತಹ ಎಲ್ಲ ಮನವಿಗಳನ್ನು ಕೂಡ ಆರ್ಥಿಕ ಇಲಾಖೆಗೆ ಆ ಒಂದು ಮನವಿಗಳನ್ನ ಪರಿಗಣಿಸಲಿಕ್ಕೆ ಮತ್ತೆ ಆದಷ್ಟು ಬೇಗ ಆ ಮನವಿಗಳನ್ನ ಪರಿಗಣಿಸುವಂತ ವಿಚಾರದಲ್ಲಿ ಸರ್ಕಾರ ಶೀಘ್ರವಾದ ಒಂದು ತೀರ್ಮಾನವನ್ನು ತೆಗೆದುಕೊಳ್ಬೇಕು ಅನ್ನುವಂತ ರೆಕಮೆಂಡೇಶನ್ ಕೂಡ ವೇತನ ಆಯೋಗ ಹಣಕಾಸು ಇಲಾಖೆಗೆ ಮೂಲಕ ತಿಳಿಸುವಂತ ಕೆಲಸವನ್ನು ಕೂಡ ಈ ಒಂದು ವರದಿಯಲ್ಲಿ ಮಾಡಿದೆ ಅನ್ನುವಂಥದ್ದನ್ನು ಕೂಡ ಹೇಳ್ತಾ, ರಾಜ್ಯ ಸರ್ಕಾರಿ ನೌಕರರ ಸಂಘ ಸಾಕಷ್ಟು ಅಧ್ಯಯನವನ್ನು ಮಾಡಿ ಸಾಕಷ್ಟು ಅಭಿಪ್ರಾಯಗಳೊಂದಿಗೆ ಎಲ್ಲರ ಜೊತೆ ಚರ್ಚೆ ಮಾಡಿ ವರದಿಯನ್ನ ಒಂದು ಏನು ವೇತನ ಆಯೋಗ ಕೊಟ್ಟಾಗ ಸಾಕಷ್ಟು ಅಂಶಗಳನ್ನ ಈ ರೆಕಮೆಂಡೇಶನ್ ಮಾಡಬೇಕಾದ್ರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಭಿಪ್ರಾಯಗಳನ್ನು ಕೂಡ ಅದರಲ್ಲಿ ಉಲ್ಲೇಖಿಸಿರೋದನ್ನ ಆ ವರದಿಯಲ್ಲಿ ನಾನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಈ ವರದಿಯನ್ನ ಸ್ವೀಕರಿಸಿದ ಮೇಲೆ ಆರ್ಥಿಕ ಇಲಾಖೆ ಅಧಿಕಾರಿಗಳ ಜೊತೆ ನಾನು ಚರ್ಚೆ ಮಾಡ್ತೇನೆ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜೊತೆ ಕೂಡ ಚರ್ಚೆ ಮಾಡಿ ಇದನ್ನ ಅನುಷ್ಠಾನಗೊಳಿಸುವಂತ ಕೆಲಸವನ್ನ ಮಾಡ್ತೇವೆ ಎನ್ನುವಂತ ಮಾತನ್ನ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಘನ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ವಿನಂತಿ ಮಾಡ್ತೇನೆ, ಆದಷ್ಟು ಬೇಗ ನೀತಿ ಸಂಹಿತೆ ಬರೋದಕ್ಕೆ ಮುಂಚೆ ಈ ಒಂದು ವರದಿಯನ್ನು ಅನುಷ್ಠಾನ ಮಾಡಿದ್ರೆ ಖಂಡಿತ ರಾಜ್ಯ ಸರ್ಕಾರಿ ನೌಕರರು ತಮ್ಮ ಬಗ್ಗೆ ಗೌರವದಿಂದ ಹೆಮ್ಮೆಯನ್ನು ಕೂಡ ಪಡ್ತಾರೆ ಎನ್ನುವಂಥದ್ದನ್ನ ಹೇಳಿಕೆ ಬಯಸ್ತೇನೆ. ನಮ್ಮ ನೌಕರರು ಇನ್ನಷ್ಟು ಕೂಡ ವೇತನ ಹೆಚ್ಚಳಾಗಬೇಕು ಅನ್ನುವಂಥ ಡಿಮ್ಯಾಂಡ್ಗಳು ಕೂಡ ಇದೆ. ಅದನ್ನ ಸರ್ಕಾರದ ಮುಂದೆ ನಾವು ಮತ್ತೊಮ್ಮೆ ತಮ್ಮ ಜೊತೆ ಎಲ್ಲ ಕೂಡ ಚರ್ಚಿಸಿ ಏನೇನು ಪ್ರಪೋಸಲ್ಗಳನ್ನ ಸರ್ಕಾರದ ಮುಂದೆ ಆರ್ಥಿಕ ಇಲಾಖೆ ಮುಂದೆ ಇಡಬೇಕು ಅನ್ನುವಂಥದ್ದನ್ನ ಚರ್ಚೆ ಮಾಡಿ ಅದ್ರ ಮುಂದೆ ಕೂಡ ಇಟ್ಟು ಇನ್ನಷ್ಟು ಸೌಲಭ್ಯಗಳನ್ನ ಪಡೆಯುವಂತ ವಿಚಾರ